ಮತ್ತು 5 ಅಡಿಗೆ ಒಂದೊಂದು ಮೇಲೆ ಹೋಗ್ತಕ್ಕಂಥ ಕಡ್ಡಿ ಗೆಣಸು, ಮತ್ತು ಅದ್ರ ಮಧ್ಯೆ ಬರ್ತಕ್ಕಂಥದ್ದು ಬಳ್ಳಿ ಗೆಣಸು. ಇದು ಗೆಣಸು 300 ಅಡಿನಲ್ಲಿ ಸುತ್ತ ಅಳತೆನಲ್ಲಿ ನಾವು ಗೆಡ್ಡೆ ತರಕಾರಿಗಳು, ಬಳ್ಳಿ ತರಕಾರಿಗಳು, ಮತ್ತು ಗೆಡ್ಡೆ ಗೆಣಸು ಮತ್ತು ಮೆಣಸಿನ ಗಿಡ, ಈ ಥರದ್ದೆಲ್ಲ ತರಕಾರಿಗಳು 300 ಅಡಿ ಸುತ್ತಳತೆನಲ್ಲಿ ಅದರಲ್ಲಿ ಅಷ್ಟು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಎಲ್ಲ ವೈವಿಧ್ಯತೆ ಇರ್ತಕ್ಕಂಥ ನಾಟಿ ತರಕಾರಿಗಳು ಬರುತ್ತೆ. ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ರಾಗಿನ 3 ಬೆಡ್ನಲ್ಲಿ ನಾವು ಮಾಡಿದಾಗ ಅದರಲ್ಲಿ ನಮಗೆ ಒಂದು 20-30 kg 40 kgವರೆಗೂ ರಾಗಿ ಬರೋ ಸಾಧ್ಯತೆ ಇದೆ. ಯಾವ ಥರ ಅಂತಂದರೆ ಈ ಹೆಸರುಗಿಡನ ಕಾಳನ್ನು ಬಿಡಿಸ್ಕೊಂಡು ಅದನ್ನು ಮತ್ತೆ ಹಾಗೆ ಇರುತ್ತೆ ಗಿಡ, ಕಾಳೆಲ್ಲ ಮುಗಿತಾ ಬಂದ ಸ್ಟೇಜ್ನಲ್ಲಿ ಕಾಯೆಲ್ಲ ತೆಗೆದುಕೊಂಡು ಮತ್ತೆ ಅಲ್ಲಿ ರಾಗಿ ಮತ್ತು ನಾವು ಬೀಜದ ಉಂಡೆಗಳನ್ನ 1.5 ಅಡಿಗೆ 1.25 ಅಡಿಗೆ ಬೀಜದ ಉಂಡೆನ ಆ ಬೆಡ್ ಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಮೆಂತ್ಯ ಹಾಕಿದ್ದೀವಿ, ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಮೆಂತ್ಯ ಬರುತ್ತೆ, ಮತ್ತು ಎಡ್ಜ್ನಲ್ಲಿ ಮೂಲಂಗಿ ಗೆಡ್ಡೆಗಳು ತರಕಾರಿಗಳು ಬರುತ್ತೆ. ಇಷ್ಟು 5-6 ವೆರೈಟಿಗಳನ್ನ ಈ ಬೆಡ್ನಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಹೊರಗಡೆಯಿಂದ ಬರ್ತಕ್ಕಂಥದ್ದು ಜೀವಾಮೃತ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇದಕ್ಕೆ ಘನ ಜೀವಾಮೃತ ಪ್ರಾರಂಭದಲ್ಲಿ ಕೊಟ್ಟಿರ್ತೀವಿ, ಆಮೇಲೆ ಬೇಕಾಗಲ್ಲ. ಇದರಲ್ಲಿ ಅಲ್ಲಿ ಒಂದು 5-6 ವೆರೈಟಿ ತರಕಾರಿಗಳನ್ನ ಆಯೋಜನೆ ಮಾಡಿದ್ದೀವಿ. ಈ ಥರ ಇಲ್ಲಿ ಬಳ್ಳಿ ಬರುತ್ತಲ್ಲ, ಈ ಥರ ಬಳ್ಳಿನ ಇದಕ್ಕೆ ಒಂದು ಆಧಾರವಾಗಿ ಇದು ಈ ತಂತಿ ಏನು ಹೇಳ್ತೀವಿ ಮೆಶ್ ಮೇಲೆ ಹೀರೆ ಬೆಳ್ಳಿನಿಂದ ಗೆಣಸಿನ ಬಳ್ಳಿನೂ ಇದೆ. 2 ಬಳ್ಳಿ. 2 ಬಳ್ಳಿ ಇದೆ ನೋಡಿ, ಇದರಲ್ಲಿ ಈಚೆ ಬರ್ತಾ ಇದೆ. ಸರ್ ನಮಸ್ತೆ. ನಮಸ್ಕಾರ. ಇದೇನೋ ಬೇಲಿ ಎಲ್ಲ ಹಾಕಿ ಮೆಶ್ ಎಲ್ಲ ಹಾಕಿ ಮಾಡಿದ್ರೆ ನಿಮ್ಮ ತೋಟದಲ್ಲಿ ನೋಡಿದೆ ನಾನು. ಇದು ಯಾವ ಉದ್ದೇಶಕ್ಕೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಈಗ ಇತ್ತೀಚೆಗೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾವು ಒಂದು ಹಣದ ಹಿಂದೆ ಓಡ್ತಾ ಇದ್ದೀವಿ, ಆರೋಗ್ಯದ ಹಿಂದೆ ಓಡ್ತಾ ಇಲ್ಲ. ಹಣದಿಂದ ವ್ಯಾಮೋಹದಿಂದ ಅತಿ ಹೆಚ್ಚು ಬೆಳೆಗಳನ್ನ ಬೆಳಿಬೇಕು, ಅಡಿಕೆ ತೆಂಗು ಮಾಡಬೇಕು ಅಂತ ಹೇಳಿ ಹೊರಟಾಗ ನಮ್ಮಲ್ಲಿ ಮೂಲ ಏನಿತ್ತು ಆಹಾರ ಪದ್ಧತಿಗಳು, ಅದರಲ್ಲಿ ಹಿತ್ತಲ ಗಿಡ ಅಂತ ಹಾಕ್ತಾ ಇದ್ರು. ಹಿತ್ತಲ ಗಿಡದಲ್ಲಿ ಆಮೇಲೆ ಹಿತ್ತಲಲ್ಲಿ ಬಳ್ಳಿ ತರಕಾರಿಗಳಿದ್ದು, ಮತ್ತು ಸೊಪ್ಪಿನ ತರಕಾರಿಗಳಿದ್ದು, ಮತ್ತು ಗಿಡದಿಂದ ಬರ್ತಕ್ಕಂಥ ತರಕಾರಿಗಳು ವೈವಿಧ್ಯತೆ ಇತ್ತು. ತಿನ್ನೋದ್ರಲ್ಲೂ ವೈವಿಧ್ಯತೆ ಅವರು ಸಾಧಿಸ್ಕೊಂಡು ಬರ್ತಾಯಿದ್ರು. ಯಾವ್ಯಾವ ಕಾಲದಲ್ಲಿ ಋತುಮಾನದಲ್ಲಿ ಯಾವ್ಯಾವ ತರಕಾರಿ ತಿನ್ನಬೇಕು ಅನ್ನೋದು ಒಂದು ಮೂಲ ಅವರು ಹಿಂದಿನವರು ಕಂಡುಕೊಂಡಿದ್ರು. ಇತ್ತೀಚೆಗೆ ನಾವು ಎಲ್ಲ ಕಾಲದಲ್ಲೂ ಎಲ್ಲದೂ ಸಿಗೋ ವ್ಯವಸ್ಥೆ ನಾವು ಆಧುನಿಕತೆಯಲ್ಲಿ ಅನೇಕ ಒಂದು ಬೀಜ ವೈವಿಧ್ಯತೆಯನ್ನು ನಾಶ ಮಾಡಿಕೊಂಡು ಈ ಸ್ವಾವಲಂಬಿ ಬೀಜದಲ್ಲಿ ಮುಂಚೆ ಸಾಧಿಸ್ತಿದ್ರು, ಇವಾಗೆಲ್ಲ ಪರಾವಲಂಬಿ ಬೀಜಗಳನ್ನ ಮಾಡಿಕೊಂಡು ಅನೇಕ ಹೈಬ್ರಿಡ್ ವೆರೈಟಿ ಮತ್ತು ಇಂಪ್ರೂಟೆಡ್ ಬೀಜಗಳನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೊರಗಡೆಯಿಂದ ತಂದು ಹೈಬ್ರಿಡ್ ವೆರೈಟಿ ಎಲ್ಲ ಬೆಳ್ಕೊಂಡು ನಾವು ಬಂದಿದ್ದೀವಿ. ಈ ತರಕಾರಿಗಳಲ್ಲಿ ಮೂಲ ಏನು ಬೆಳೀತಾ ಇದ್ರು ಹಿಂದಿನ ಕಾಲದಲ್ಲಿ ಔಷಧಿ ಗುಣ ಇರ್ತಾ ಇತ್ತು, ಮತ್ತು ನಾರಿನಾಂಶ ಇರ್ತಾ ಇತ್ತು, ಅನೇಕ ರುಚಿಗಳು ಇರ್ತಾ ಇತ್ತು. ಇತ್ತೀಚೆಗೆಲ್ಲ ನಾಶ ಮಾಡಿಕೊಂಡು ಆ ಬೀಜಗಳಲ್ಲಿ ಬರ್ತಕ್ಕಂಥ ತರಕಾರಿಗಳಲ್ಲಿ ರುಚಿ ಇಲ್ಲ, ಮತ್ತು ಔಷಧಿ ಗುಣಗಳನ್ನು ಕಳೆದುಕೊಂಡಿದ್ದೀವಿ. ಅದಕ್ಕೆ ನಮ್ಮ ತೋಟದಲ್ಲಿ ಇತ್ತೀಚೆಗೆ ಏನು ಮಾಡ್ತಿದ್ದೀವಿ, 5 ಕುಂಟೆ ಜಾಗನ ವಿಸ್ತಾರ ಮಾಡ್ಕೊಂಡಿದ್ದೀವಿ. ನಾವಿರ್ತಕ್ಕಂಥದ್ದು ಒಂದು ಕಾಡಿನ ಪಕ್ಕ ಇದ್ದೀವಿ. ಇಲ್ಲಿ ನಾವು ಬೆಳೀತಕ್ಕಂಥದ್ದು ಗೆಡ್ಡೆ ಗೆಣಸು ಫಸ್ಟು ನಾವು ಪ್ರಾತಿನಿಧ್ಯ ಕೊಟ್ಕೊಂಡು, ಆಮೇಲೆ ಬಳ್ಳಿ ತರಕಾರಿಗಳು ಮತ್ತು ಅಲ್ಲಿ ನಾಟಿ ತರಕಾರಿಗಳನ್ನ ನಾವು ಮಾಡಿಕೊಂಡು ಬರೋಣ ಅಂತ ಹೇಳಿ ನಮ್ಮ ಆಹಾರ ಪದ್ಧತಿಗಳು ಏನಿತ್ತು ಅದನ್ನು ಕಂಡುಕೊಂಡು ಈ ಥರದ್ದೊಂದು 5 ಕುಂಟೆನಲ್ಲಿ ಜಾಗ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, 5 ಕುಂಟೆ ಜಾಗ ತೊಗೊಂಡಿದ್ದೀನಿ. ನಮ್ಮ ಭೂಮಿ ಕೂಡ ಯಾವುದೇ ರಾಸಾಯನಿಕ 15 ವರ್ಷಗಳಿಂದ ಬಳಕೆ ಮಾಡ್ಕೊಂಡ್ಬಂದಿರಲಿಲ್ಲ. ಈಗ ಹೊಸದಾಗಿ ನಾವು 5 ಕುಂಟೆ ತಗೊಂಡು ಇಲ್ಲಿ ಪ್ರಾಣಿಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ನಾವು ಇವಾಗ ಒಂದು ಬೆಡ್ನ ಪ್ರಾರಂಭಿಕವಾಗಿ ನಿಮಗೆ ಇದು ತೋರಿಸ್ತಾ ಬರ್ತಾಯಿವಿ. 1 ತಿಂಗಳು 2 ತಿಂಗಳಲ್ಲಿ ಇದು ಯಾವ ಥರ ಆಗುತ್ತೆ ಅನ್ನೋದನ್ನು ಮತ್ತೆ ನಾವು ಒಂದು ತೋರಿಸೋಣ. ಇಲ್ಲಿ ನಾವು ಮೆಶ್ಶು ಏನು ಹಾಕಿದ್ದೀವಿ, ತಂತಿ ಮೆಶ್ಶು,
ಇದು ಟಾಟಾದ್ದು ನೋಟೆಡ್ ತಂತಿ ಮೆಶ್ ಹಾಕಿದ್ದೀವಿ. ಇದರಲ್ಲಿ ಬರ್ತಕ್ಕಂಥದ್ದು ವೈವಿಧ್ಯತೆಯನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಮೆಶ್ಶು ಕೂಡ ನಮಗೆ ಬಳಕೆ ಬರುತ್ತೆ. ಯಾವ ಥರ ಅಂದರೆ ಅಲ್ಲಿ ತೋರಿಸ್ತೀನಿ. ಬಳ್ಳಿ ತರಕಾರಿಗಳನ್ನ ಇದ್ರ ಮೇಲೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು 5 ಅಡಿಗೊಂದೊಂದು ಮೇಲೆ ಹೋಗ್ತಕ್ಕಂಥ ಕಡ್ಡಿ ಗೆಣಸು, ಮತ್ತು ಅದ್ರ ಮಧ್ಯೆ ಬರ್ತಕ್ಕಂಥದ್ದು ಬಳ್ಳಿ ಗೆಣಸು, ಇದು ಗೆಣಸು. ಮತ್ತು ಅದ್ರ ಮಧ್ಯೆ ಬರ್ತಕ್ಕಂಥದ್ದು ಏನು ನಾವು ಸಾರಜನಕನ ಸ್ಥಿರೀಕರಿಸ್ತಕ್ಕಂಥ ಬಳ್ಳಿನಲ್ಲಿರ್ತಕ್ಕಂಥ ಒಂದು ಸಾರಜನಕನ ಅಳಸಂಡೆ ಹಾಕಿದ್ದೀವಿ. ಇದು ಬಳ್ಳಿ ತರಕಾರಿ ಕೂಡ ಆಗುತ್ತೆ. ಮತ್ತು ಇಲ್ಲಿ ಮಧ್ಯದಲ್ಲಿ ನಾವು ಮಲ್ಚಿಂಗ್ ಮಾಡಿ, ಇದು ಗೋರಿ ಗಿಡ ಮತ್ತು ಮೆಣಸಿನ ಗಿಡ ಮಧ್ಯದಲ್ಲೂ ಬರುತ್ತೆ. ಇಲ್ಲಿ ನಾವು 5 ಕುಂಟೆ ಜಾಗದಲ್ಲಿ ಪ್ರಾರಂಭದಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತೀನಿ. 5 ಕುಂಟೆ ಜಾಗದಲ್ಲಿ 300 ಅಡಿ ಬರುತ್ತೆ. 300 ಅಡಿನಲ್ಲಿ ಸುತ್ತ ಅಳತೆನಲ್ಲಿ ನಾವು ಗೆಡ್ಡೆ ತರಕಾರಿಗಳು, ಬಳ್ಳಿ ತರಕಾರಿಗಳು, ಮತ್ತು ಗೆಡ್ಡೆ ಗೆಣಸು ಮತ್ತು ಮೆಣಸಿನ ಗಿಡ, ಈ ಥರದ್ದೆಲ್ಲ ತರಕಾರಿಗಳು 300 ಅಡಿ ಸುತ್ತಳತೆನಲ್ಲಿ ಅದರಲ್ಲಿ ಅಷ್ಟು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಎಲ್ಲ ವೈವಿಧ್ಯತೆ ಇರ್ತಕ್ಕಂಥ ನಾಟಿ ತರಕಾರಿಗಳು ಬರುತ್ತೆ. ಮಧ್ಯದಲ್ಲಿ ಏನು ಮಾಡ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ, ಇವಾಗ ಅಲ್ಲಿ ನೋಡ್ಬೋದು ನೀವು, ಈ ಫಸ್ಟು ಕಾಳು ಕಡ್ಡಿ ಬೇಕಲ್ಲ, ಅದಕ್ಕೆ ಹೆಸರು ಕಾಳು ಹಾಕಿದ್ದೀವಿ. ಬನ್ನಿ, 5 ಕುಂಟೆ ಒಳಗಡೆಗೆ ಇವಾಗ ಈ ಕಡೆಯಿಂದ ನಾವು ಬೆಡ್ಗಳನ್ನ ತಯಾರು ಮಾಡಿಕೊಂಡು ನಾಟಿ ಹೆಸರು ಗಿಡನ ಹಾಕ್ಕೊಂಡಿದ್ದೀವಿ ಬೆಡ್ಡಲ್ಲಿ. ಉದ್ದೇಶ ಇಷ್ಟೇ, ಇಲ್ಲಿ ಬರ್ತಕ್ಕಂಥ ಪೂರ್ತಿ ಒಂದು ಮನೆ ಕುಟುಂಬಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಇದ್ರೊಳಗಡೆ ಮಾಡಬೇಕು ಅಂತ ಫಸ್ಟು ಸಾರಜನಕ ಸ್ಥಿರೀಕರ್ತಕ್ಕಂಥ ಹೆಸರು ಗಿಡ ಹಾಕಿದ್ದೀವಿ. ಮತ್ತು ಒಂದು 3 ಬೆಡ್ಡಿಗೆ ಉದ್ದು ಹಾಕಿದ್ದೀವಿ. ಮತ್ತು ಇನ್ನೊಂದು 2 ಬೆಡ್ಡಿಗೆ ಅಳಸಂಡೆ. ಈ ಥರದ್ದು ವೈವಿಧ್ಯತೆ ಮಾಡಿಕೊಂಡು ಇದರಲ್ಲಿ ಬೆಡ್ ಮೇಲೆ ನೆಕ್ಸ್ಟು ನಾವು ಕಾಳೆಲ್ಲ ತೆಗೆದು ಮತ್ತೆ ಉಳುಮೆ ಇಲ್ಲ, ಯಾವುದೇ ಕಾರಣಕ್ಕೂ ಉಳುಮೆ ಬರಲ್ಲ ಇಲ್ಲಿ. ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ರಾಗಿನ 3 ಬೆಡ್ನಲ್ಲಿ ನಾವು ಮಾಡಿದಾಗ ಅದರಲ್ಲಿ ನಮಗೆ ಒಂದು 20-30 kg 40 kgವರೆಗೂ ರಾಗಿ ಬರೋ ಸಾಧ್ಯತೆ ಇದೆ. ಯಾವ ಥರ ಅಂತಂದರೆ, ಈ ಹೆಸರು ಗಿಡನ ಕಾಳನ್ನು ಬಿಡಿಸ್ಕೊಂಡು ಅದನ್ನು ಮತ್ತೆ ಹಾಗೆ ಇರುತ್ತೆ ಗಿಡ. ಕಾಳೆಲ್ಲ ಮುಗಿತಾ ಬಂದ ಸ್ಟೇಜ್ನಲ್ಲಿ ಕಾಯೆಲ್ಲ ತೆಗೆದುಕೊಂಡು ಮತ್ತೆ ಅಲ್ಲಿ ರಾಗಿ ಮತ್ತು ನಾವು ಬೀಜದ ಉಂಡೆಗಳನ್ನ 1.5 ಅಡಿಗೆ 1.25 ಅಡಿಗೆ ಬೀಜದ ಉಂಡೆನ ಆ ಬೆಡ್ ಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಇದು ಯಾವ ಥರ ಆಗುತ್ತೆ ಅಂದರೆ, ಅಲ್ಲಿ ಬರ್ತಕ್ಕಂಥ ಸಾರಜನಕನೂ ಮತ್ತು ಏನು ಹೊದಿಕೆ, ಜೀವಂತ ಹೊದಿಕೆ ಅದು ಹೆಸರು ಗಿಡ ಅದು ಮಾಡುತ್ತೆ. ರಾಗಿ ಮೇಲೆ ಬರ್ತಾ ಅದು ಅದೇ ಗೊಬ್ಬರ ಆಗಿ ಮತ್ತು ಜೊತೆಯಲ್ಲಿ ಘನಜೀವಾಮೃತ ಮತ್ತು ಜೀವಾಮೃತಗಳನ್ನ ಕೊಟ್ಕೊಂಡು ಈ ಥರನ ವ್ಯವಸ್ಥೆ ಇದರಲ್ಲಿ ಮಾಡೋಕ್ಕೆ ಅಂತ ಹೇಳಿ ನಾವು ತಯಾರಿ ಮಾಡಿದ್ದೀವಿ. 3 ಬೆಡ್ಡಲ್ಲಿ ರಾಗಿ ಆಗುತ್ತೆ, ಮತ್ತು 4-5 ಬೆಡ್ನಲ್ಲಿ ಭತ್ತ ಆಗುತ್ತೆ. ಮತ್ತು ಈ ಥರ ಕಾಳು ಕಡ್ಡಿ ಅವರೇ ಆಗ್ಬೋದು, ಮತ್ತು ತೊಗರಿ ಆಗ್ಬೋದು. ಬಾರ್ಡ್ರಲ್ಲಿ ಅಲ್ಲೊಂದು ತೊಗರಿ ಆಕಡಿ ಸಾಲಿನಲ್ಲೂ ಬರುತ್ತೆ, ಮಧ್ಯದಲ್ಲಿ ಬಾರ್ಡ್ರಲ್ಲೂ ಬರುತ್ತೆ. ಮತ್ತು ಈ ಕಡೆ ಭಾಗದಲ್ಲಿ ನಾವು ಮತ್ತೆ ತರಕಾರಿಗಳನ್ನು ಯಾವ ಪ್ರಾಣಿಗಳು ತಿಂತವೆ ಅವು ಹೊರಗಡೆ ಹಾಕೋದಕ್ಕಾಗಲ್ಲ. ಅದಕ್ಕೆ ಒಳಗಡೆ ಬರ್ತಕ್ಕಂಥ ಪ್ರಾಣಿ ತಿಂತಕ್ಕಂಥ ತರಕಾರಿನ ಒಳಗಡೆನ ಹಾಕ್ಕೊಂಡು, ಹೊರಗಡೆಲಿ ಏನು ಮಾಡ್ತೀವಿ ನಾವು, ಗೆಡ್ಡೆಗಳು ಕೆಲವೊಂದು ಪ್ರಾಣಿಗಳು ತಿನ್ನಲ್ವಲ್ಲ, ಹೊರಗಡೆ ಫೆನ್ಸಿಂಗು ಕೂಡ ಸುತ್ತ ಸುವರ್ಣಗೆಡ್ಡೆ ಆಗ್ಬೋದು, ಮತ್ತು ಇದು ಸುವರ್ಣಗೆಡ್ಡೆ ಮತ್ತು ಕೆಸುವೆ ದಂಟು ಆಗ್ಬೋದು. ಈ ಥರದ್ದು ಒಳಗಡೆ ಒಂದು ಆಯೋಜನೆ ಮಾಡಿಕೊಂಡು ನಾವು ಬರೋಣ ಅಂತೇಳಿ ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೆಂಟ್ರಲ್ ಒಂದು ನುಗ್ಗೆ ಗಿಡ ಇರುತ್ತೆ, ಪ್ರತಿ ದಿವಸ ನುಗ್ಗೆ ಸೊಪ್ಪು ತಿನ್ಬೋದು. ಮತ್ತು ಸೆಂಟ್ರಲ್ ಒಂದು ಪಪಾಯ ಗಿಡ ಇರುತ್ತೆ, ಮತ್ತು ನೇರಳೆ ಗಿಡ ಹಳೇದು ಅಲ್ಲಿ ಉಳ್ಕೊಂಡಿದೆ. ಅದು ಹಾಗೆ ನೋಡೋಣ, ಅದನ್ನು ಯಾವ ಥರ ಒಂದು ಪ್ರಯೋಗನ ಅದು ಇಟ್ಕೊಳೋದ ಬಿಡೋದ ಅಂತ ತೀರ್ಮಾನ ತಗೊಂಡಿಲ್ಲ. ಈ ಥರ ಒಂದು ವ್ಯವಸ್ಥೆ ಮಾಡಿದಾಗ ಪ್ರತಿ ದಿವಸ 1 ಗಂಟೆ ಕೆಲಸ ಮಾಡಿದ್ರೆ ಕಳೆ ಮತ್ತೆಲ್ಲ ಮಾಡಿಕೊಂಡು ನಾವು ಹೋಗ್ಬೋದು ಅಂತೇಳಿ ಇದೊಂದು ಪ್ರಯೋಗನ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಬಾರ್ಡ್ರ್ನಲ್ಲಿ ಗೆಡ್ಡೆಗಳು, ಆವಾಗಲೇ ಹೇಳ್ದಂಗೆ ಗೆಡ್ಡೆ ಗೆಣಸು ಎಲ್ಲ ಇರುತ್ತೆ. ಮತ್ತು ಇದು ಕತ್ತಿಕಾಯಿ ಅಂತ ಬರುತ್ತೆ, ಇಲ್ಲಿ ಬೀನ್ಸ್ ಬದಲು ಆಲ್ಟರ್ನೇಟು, ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.
ಈ ಥರದ್ದೆಲ್ಲ ಸುತ್ತ ಪ್ರತಿ 365 ಆ ಕಾಲಕ್ಕೆ ತಕ್ಕನಾಗಿ ತರಕಾರಿಗಳು ಇದು ಈ ಥರ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಇಲ್ಲಿಗೆ ಬಂದಾಗ ಇವಾಗ ಸಬ್ಸಿಗೆ ಸೊಪ್ಪು ಹಾಕಿದ್ದೀವಿ ಇಲ್ಲಿ. ಇಲ್ಲಿ ಮತ್ತೆ ನೈಟ್ರೋಜನ್ ಫಿಕ್ಸ್ ಮಾಡೋದು, ಗೆಣಸಿಗೆ ನೈಟ್ರೋಜನ್ ಫಿಕ್ಸ್ ಮಾಡ್ತಕ್ಕಂಥ ಒಂದು ಅಳಸಂಡೆ ಇದೆ, ಬಳ್ಳಿ ಅಳಸಂಡೆ. ಅದು ಬೀನ್ಸ್ ಬದಲು ನಾವು ಪಲ್ಯಗಳು ಮಾಡ್ಕೋಬೋದು. ಇದು ಮಂಗಳೂರು ಕಡೆ ಎಲ್ಲ ಬರುತ್ತಲ್ಲ ಆ ಥರದ್ದು. ಇದು ಪರ್ಪಲ್ ಕಲರ್ ಥರ ಗೆಣಸಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಅವಾಗಲೇ ಹೇಳ್ದಂಗೆ 5 ಅಡಿಗೆ ಒಂದೊಂದು ಕಡ್ಡಿ ಗೆಣಸು ಬರುತ್ತೆ, ಮತ್ತು ಮೆಣಸಿನ ಗಿಡ ಬರುತ್ತೆ, ಮತ್ತು ಇಲ್ಲಿ ಮೆಂತ್ಯ ಹಾಕಿದ್ದೀವಿ. ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಮೆಂತ್ಯ ಬರುತ್ತೆ, ಮತ್ತು ಎಡ್ಜ್ನಲ್ಲಿ ಮೂಲಂಗಿ ಗೆಡ್ಡೆಗಳು ತರಕಾರಿಗಳು ಬರುತ್ತೆ. ಇಷ್ಟು 5-6 ವೆರೈಟಿಗಳನ್ನ ಈ ಬೆಡ್ನಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಹೊರಗಡೆಯಿಂದ ಬರ್ತಕ್ಕಂಥದ್ದು ಜೀವಾಮೃತ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇದಕ್ಕೆ ಘನ ಜೀವಾಮೃತ ಪ್ರಾರಂಭದಲ್ಲಿ ಕೊಟ್ಟಿರ್ತೀವಿ, ಆಮೇಲೆ ಬೇಕಾಗಲ್ಲ. ಇಲ್ಲಿ ನೋಡಿ ನಾವು ಆವಾಗಲೇ ಹೇಳ್ದಂಗೆ ಇದು ಕೆಸುವೆದ ಅಲ್ಲ, ಇದು ಸುವರ್ಣ ಗೆಡ್ಡೆ ಆಚೆ ಹಾಕಿದ್ದೀವಿ. ಅದು ಯಾಕೆಂದರೆ ಗೆಡ್ಡೆ ಗೆಣಸು ಅದು ತಿನ್ನಲ್ಲ, ಆ ಗೆಡ್ಡೆನ ಪ್ರಾಣಿಗಳು ತಿನ್ನದಂಗೆ ಇದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀವಿ. ಈ ಥರ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇವಾಗ ಅಲ್ಲಿ ನಮಗೆ ಬೀಜಕ್ಕೆ ಬೇಕಾಗಿರ್ತಕ್ಕಂಥ ಗೆಣಸಿನ ಕಡ್ಡಿನೂ ನಾವಿಲ್ಲೇ ಉತ್ಪತ್ತಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅಲ್ಲಿ ಒಂದು 5-6 ವೆರೈಟಿ ತರಕಾರಿಗಳನ್ನ ಆಯೋಜನೆ ಮಾಡಿದ್ದೀವಿ. ಈ ಥರ ಇಲ್ಲಿ ಬಳ್ಳಿ ಬರುತ್ತಲ್ಲ, ಈ ಥರ ಬಳ್ಳಿನ ಇದಕ್ಕೆ ಒಂದು ಆಧಾರವಾಗಿ ಇದು ಈ ತಂತಿ ಏನು ಹೇಳ್ತೀವಿ ಮೆಶ್ ಮೇಲೆ ಹೀರೆ ಬಳ್ಳಿನಿಂದ ಗೆಣಸಿನ ಬಳ್ಳಿನೂ ಇದೆ. 2 ಬಳ್ಳಿ, 2 ಬಳ್ಳಿ ಇದೆ ನೋಡಿ. ಇದರಲ್ಲಿ ಈಚೆ ಬರ್ತಾ ಇದೆ. ಆಮೇಲೆ ಇದರಲ್ಲಿ ಫಸ್ಟ್ ಪ್ರಾರಂಭದಲ್ಲಿ ಒಂದು ಗೆಣಸು ಬೇಕಾಗಿತ್ತು, ಅದನ್ನ ಇಲ್ಲಿ ನಾಟಿ ಮಾಡಿದ್ದೀವಿ. ಕಡ್ಡಿ ಗೆಣಸು, ಇದು ಮರಗೆಣಸು ಅಂತ ಕರಿತೀವಿ. ಇದಕ್ಕೆ ನಾವು ಕಟ್ ಮಾಡಿಬಿಟ್ಟು ಸುತ್ತ ಎಲ್ಲ ಮಾಡ್ಕೊಳೋದಕ್ಕೆ ಮಾಡಿದ್ದೀವಿ. ಇದರೊಳಗಡೆನೂ ಸಾಕಷ್ಟು ಬಳ್ಳಿ ತರಕಾರಿಗಳು ಮತ್ತು ಇದು ಗೆಡ್ಡೆ ಬರ್ತಕ್ಕಂಥ ಸುಮಾರು ಒಂದು 10 ವೆರೈಟಿ ಗೆಡ್ಡೆ ಗೆಣಸು ನಾವು ಪ್ರಾರಂಭ ಮಾಡೋಣ ಅಂತೇಳಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇದು ಮಾರಾಟಕ್ಕಿಲ್ಲ, ಸದ್ಯಕ್ಕೆ ಮನೆಗೆ ಅಂತೇಳಿ ಬಳಕೆಗೆ ಬರುತ್ತೆ ನೋಡಿ. ಇದರಲ್ಲಿ ಹೀರೆಕಾಯಿ, ನಾಟಿ ಹೀರೆಕಾಯಿ ಇದು ಯಾವುದೋ ಗೊಬ್ಬರ ಕೇಳಲ್ಲ, ಔಷಧಿ ಕೇಳಲ್ಲ. ಅಲ್ಲಿ ಬೆಂಡೆ ಬರ್ತಾ ಇದೆ ನೋಡಿ, ಅದು ಕೆಂಪು ಬೆಂಡೆ. ಈ ಥರ ನಾವು ಒಂದು ಆಯೋಜನೆ ಮಾಡಿ ಸುತ್ತ ನಾವು ಮನೆಗೆ ಬೇಕಾದಷ್ಟು ಗೆಡ್ಡೆ ತರಕಾರಿಗಳನ್ನ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. 5 ಗುಂಟೆ ಮಾಡಲ್ ಇದು. 5 ಕುಂಟೆ ತಗೊಂಡಿದ್ದೀನಿ. ನೆಕ್ಸ್ಟ್ ಆಚೆಲಿ ಬರ್ತಕ್ಕಂಥದ್ದು ಒಂದು 2 ಕುಂಟೆ ಇದೆ. ಅಲ್ಲಿ ಪ್ರಾಣಿಗಳು ಯಾವ ತಿನ್ನಲ್ವ ಆ ತರಕಾರಿಗಳನ್ನ ಆಚೆ ನಾವು ಚಪ್ಪರದ ಹಾಕಿ ಮತ್ತು ಬಳ್ಳಿ ಮೇಲಕ್ಕೆ ಹೋಗತಕ್ಕಂಥ ತರಕಾರಿಗಳನ್ನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸುತ್ತ ಒಂದು ಪಪಾಯ ಗಿಡನೂ ಬರುತ್ತೆ. ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಬೆಳೀತಾ ಇದೆ, ಇನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇವಾಗ. ಇದನ್ನ ನಾವು ಈಗ ಹೆಸರು ಗಿಡನೂ ಹಾಕ್ಕೊಂಡಿದ್ದೀವಿ. ಸೈಡಲ್ಲಿ ಮೂಲಂಗಿನೂ ಇದೆ, ಮತ್ತು ಹೆಸರು ಗಿಡ ಮಧ್ಯೆ ಅಲ್ಲೊಂದು ಮುಸ್ಕಿನ ಜೋಳನೂ ಇದೆ. ತೆನೆ ಬೇಕಾದರೆ ಅಲ್ಲೋ ಸುಟ್ಕೊಂಡು ತಿನ್ನೋದಕ್ಕೆ ಆ ಥರದ್ದೊಂದು ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಈ ಥರ ಟ್ರೈನ್ ಸಿಸ್ಟಮ್ ಯಾಕೆ ಮಾಡಿದ್ದೀವಿ ಸುತ್ತ ಅಂತಂದರೆ ಓಡಾಡೋದಕ್ಕೂ ಆಗುತ್ತೆ, ಮತ್ತು ಒಳಗಡೆ ಇರ್ತಕ್ಕಂಥ ನೀರು ಎಕ್ಸಸ್ ಆಗಿ ಇಲ್ಲಿ ಟ್ರೆಂಚಲ್ಲಿ ಬಸಿಗಾಲುವೆನೂ ಆಗುತ್ತೆ. ಇದು ನೆನ್ನೆ ಮಾಡ್ತಾ ಇರೋದು. ಇಲ್ಲಿ ಟ್ರೆಂಚ್ ಯಾಕೆ ಮಾಡಿದ್ದೀವಿ ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ನೀರು ಎಕ್ಸಸ್ ಆದರೆ ಈ ಟ್ರೆಂಚಲ್ಲಿ ಹೋಗಿ ಆಚೆ ಹೋಗೋದಕ್ಕೂ ಮತ್ತು ಸುತ್ತ ಓಡಾಡೋದಕ್ಕೂ ನಾವು ಇದನ್ನೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಮುಂಚೆನೆ ನಾವು ಒಂದು ನೇರಳೆ ಗಿಡ ಹಾಕಿದ್ವಿ. ಸುಮಾರು ಹಣ್ಣು ಬಿಟ್ಟಿದೆ ನೋಡಿ, ಸುಮಾರು ಹಣ್ಣು ಬಿಟ್ಟಿದೆ. ಇದು ಪಕ್ಷಿಗಳಿಗೂ ತಿನ್ನುತ್ತೆ, ಮತ್ತು ನಾವು ತಗೊಳ್ತೀವಿ. ಯಾವುದೇ ಮಾರಾಟ ಇಲ್ಲ ಅದು. ಪಕ್ಷಿಗಳಿಗೋಸ್ಕರ ಮತ್ತು ನಮಗೋಸ್ಕರ ನಾವು ಸೀಸನಲ್ಲಿ ಯಾವ್ಯಾವ ಸೀಸನ್ನಲ್ಲಿ ಬರ್ತಕ್ಕಂಥ ಹಣ್ಣುಗಳನ್ನು ಉಪಯೋಗ ಮಾಡ್ತೀವಿ. ಇವಾಗ ಮಾವಿದೆ ಅಂದರೆ ಇದರಲ್ಲಿ ತಿನ್ನೋದ್ರಲ್ಲೂ ವೈವಿಧ್ಯತೆ ಇರಬೇಕು, ಕೃಷಿನಲ್ಲೂ ವೈವಿಧ್ಯತೆ ಇದ್ದಾಗ ಮಾತ್ರ ನಾವು ಆರೋಗ್ಯನ ಸುಧಾರಿಸ್ಕೋಬೋದು. ಇಲ್ಲಿ ನಾವು ಇದು ಆಚೆ ಏನು ಮಾಡ್ತೀವಿ ಅಂದರೆ ಬಾರ್ಡ್ರ್ನಲ್ಲಿ ಇಲ್ಲಿ ಒಂದು ಆಪಲ್ ಗಿಡ ಇದೆ, ಮತ್ತು ಅಲ್ಲಿ ಸೀತಾಫಲ ಇದೆ. ಇದುವರೆಗೂ ಮಾವಾಯಿತು, ಹಳಸಾಯಿತು, ಮತ್ತು ನೇರಳೆ ಆಯಿತು. ನೇರಳೆ ಆದಮೇಲೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಏನು ಮಾಡುತ್ತೆ, ಸೀತಾಫಲ ಬರುತ್ತೆ.
ಈ ಥರ ಒಂದು ಆಹಾರದಲ್ಲಿ ವೈವಿಧ್ಯತೆ ನಾವು ಸಾಧಿಸ್ಕೊಂಡು ಹೋಗ್ತಾ ಇರ್ಬೋದು. ಮತ್ತು ಆಚೆಲ್ಲೂ ಕೂಡ ನಾವು ಅದು ಅರಿಶಿನಗಳು ಬಾರ್ಡ್ರಲ್ಲಿ ಹಾಕ್ಕೋಬೋದು. ಈ ಥರ ಒಂದು ವ್ಯವಸ್ಥೆ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹಲಸು ಕೂಡ ಆಚೆ ಇದೆ. ಮತ್ತು ಅಲ್ಲಿ ಉಪ್ಪಿನಕಾಯಿ ಬರ್ತಕ್ಕಂಥದ್ದು ಆಮಟೆ ಗಿಡನೂ ಆಚೆ ಅದು ಬಾರ್ಡರ್ನಲ್ಲಿದೆ. ಆ ಕಡ್ಡಿನೇ ಉಪಯೋಗ ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ಆಮಟೆ ಕಡ್ಡಿ, ಇದು ಚಿಗುರ್ತಾ ಇತ್ತು ನೋಡಿ. ನಾವು ಪೋಲಿಗೆ ಹಾಕಿ ಬಂಡವಾಳ ಹಾಕಬೇಕು ಅಂತೇಳಿ ಮೆಶ್ಶಿಗೊಂದು ಬಂಡವಾಳ ಹಾಕಿ ನಮ್ಮಲ್ಲಿರ್ತಕ್ಕಂಥ ಪೋಲ್ನೇ ಅದು ಕಡ್ಕೊಂಡು ಹೊತ್ಕೊಳುತ್ತೆ. ಇದು ನೆಕ್ಸ್ಟು ನಾವು ಉಪ್ಪಿನಕಾಯಿಗೆ ಆಮಟೆಕಾಯಿ ಅಂತ ಬರುತ್ತಲ್ಲ ಅದನ್ನು ತೆಗಿತಾ ಹೋಗ್ಬೋದು. ಮತ್ತು ಆಚೆಲ್ಲಿ ಬಾರ್ಡ್ರಲ್ಲಿ ಅಲ್ಲಿ ಸೀಬೆಗಳಿದೆ, ಆ ಕಡೆ ಎಲ್ಲ ಸೀಬೆ ಇದೆ. ಪಕ್ಷಿಗಳು ತಿಂದ್ಕೊಂಡು ಇಷ್ಟು ಪಕ್ಷಿಗಳು ಅಟ್ರಾಕ್ಷನ್ ಇರುತ್ತೆ, ಒಂದು ವೈವಿಧ್ಯತೆ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆರೋಗ್ಯನೂ ಇದರಲ್ಲಿ ಸುಧಾರಿಸ್ಕೋಬೋದು ಅಂತೇಳಿ ಇಷ್ಟನ್ನು 5 ಕುಂಟೆ ಮಾಡಲನ್ನು ನಾನು ತಗೊಂಡಿದ್ದೀನಿ. ಇದು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ನಮಗೆ ಇನ್ನೂ ಒಂದಿಷ್ಟು ಮತ್ತೆ ನಾವು ಇದ್ರ ಬಗ್ಗೆ ಸಾಕಷ್ಟನ್ನ ನಾವು ಏನಾಯಿತು, ಇದು ಯಾವ ಥರ ನಮಗೆ ಆಹಾರ ಇಡೀ ಕುಟುಂಬಕ್ಕೆ ಒಂದು 70% ಎಷ್ಟು ಇದ್ರ ಈ 5 ಕುಂಟೆನಲ್ಲಿ ಆಹಾರನ ನಾವು ಮಾಡ್ಕೋಬೋದು. ಮತ್ತು ಸೀಸನಲ್ಲಿ ಬರ್ತಕ್ಕಂಥ ತರಕಾರಿ, ಗೆಡ್ಡೆ ಗೆಣಸುಗಳನ್ನ ನಾವು ಹುಡುಕಿ ಬಾರ್ಡ್ರ್ನಲ್ಲಿ ಹಾಕಿದಾಗ ವಾರಕ್ಕೊಂದು 2-3 ದಿವಸ ಬರೀ ಗೆಣಸು ತಿಂದ್ಕೊಂಡು ನಾವು ಹೆಚ್ಚು ನಾರಿನಾಂಶ ಇರ್ತಕ್ಕಂಥ ಗೆಡ್ಡೆ ಗೆಣಸುಗಳನ್ನ ತಿಂದ್ಕೊಂಡು ನಾವು ಬದುಕ್ಬೋದಾ ಅಂಥೇಳಿ ಒಂದು ಪ್ರಯೋಗನ ಇಲ್ಲಿ ಮಾಡೋದಕ್ಕೆ ಒಂದು ಆಯೋಜನೆ ಮಾಡ್ಕೊಂಡಿದ್ದೀನಿ. ಇಷ್ಟು ಇಲ್ಲಿ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನೋಡೋಣ, ಒಂದು 2-3 ತಿಂಗಳಲ್ಲಿ ಏನು ಸಾಧಕ ಬಾಧಕಗಳು ಆಗುತ್ತೆ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.